ಶನಿವಾರ ಸಂತೆ ಸಮೀಪದ ಬ್ಯಾಡಗೊಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಂಬಳೂರು ಗ್ರಾಮದ ಶ್ರೀ ಬಾಣಂತಮ್ಮ ಮತ್ತು ಪುತ್ರ ಶ್ರೀ ಕುಮಾರಲಿಂಗೇಶ್ವರ ಸ್ವಾಮಿಯ ವಾರ್ಷಿಕ ಜಾತ್ರಾ ಮಹೋತ್ಸವ ಸಾಂಪ್ರದಾಯಿಕವಾಗಿ ವಿಜೃಂಭಣೆಯಿಂದ ಜರುಗಿತು. ಸಂಕ್ರಾಂತಿ ಹಬ್ಬದ ಮರುದಿನ ಶ್ರೀ ಬಾಣಂತಮ್ಮ ಮತ್ತು ಕುಮಾರಲಿಂಗೇಶ್ವರ ಜಾತ್ರೋತ್ಸವವನ್ನು ನಡೆಸಲಾಗುತ್ತೆ. ಜಾತ್ರೋತ್ಸವದ ಪೂರಕವಾಗಿ ಮಂಗಳವಾರ ಬೆಳಗ್ಗೆಯಿಂದ ಸಂಜೆವರೆಗೆ ಗ್ರಾಮದಲ್ಲಿ ದವಸ ಧಾನ್ಯ, ಹಣ್ಣು, ತರಕಾರಿ ಸಂಗ್ರಹ ಮಾಡಲಾಯಿತು. ಸಂಜೆ 5ರಿಂದ ರಾತ್ರಿ 8ರವರೆಗೆ ಶ್ರೀ ಬಾಣಂತಮ್ಮ ಶ್ರೀ ಕುಮಾರಲಿಂಗೇಶ್ವರ ದೇವರಿಗೆ ಗಂಗಾ ಸ್ನಾನ, ಅಡುಗೆ ಒಲೆ ಪೂಜೆ, ನಂತರ ರಾತ್ರಿ 9:30ಕ್ಕೆ ಸಾಂಪ್ರದಾಯಿಕ ಮಡೆ ಪೂಜೆಯಿಂದ ನಡೆಸಲಾಯಿತು. ನಂತರ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಮೆರವಣಿಗೆಯಲ್ಲಿ ಮಡೆಯಿಂದ ಅಡುಗೆ ಒಲೆ ಹತ್ತಿರ ಕೊಂಡೊಯ್ದರು. ಜಾತ್ರಾ ಮಹೋತ್ಸವದ ಪ್ರಯುಕ್ತ ಇದೇ ಮೊದಲ ಬಾರಿಗೆ ದೇವಸ್ಥಾನ ಸಮಿತಿಯಿಂದ ಜಾತ್ರಾ ಮೈದಾನದಲ್ಲಿ ಸಾರ್ವಜನಿಕರಿಗೆ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಯುವಕರಿಗೆ ವಾಲಿಬಾಲ್, ಯುವತಿಯರಿಗೆ ಥ್ರೋಬಾಲ್ ಪಂದ್ಯಾವಳಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಕ್ರೀಡಾಕೂಟಕ್ಕೆ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಶುಭ ಹಾರೈಸುವ ಮೂಲಕ ಚಾಲನೆ ನೀಡಿದರು. ವಿಶೇಷವಾಗಿ ನಮ್ಮ ಬೆಂಬಳೂರು ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶ್ರೀ ಬಾಣಂತಮ್ಮ ಮತ್ತು ಕುಮಾರಲಿಂಗೇಶ್ವರ ದೇವರ ಹೆಸರಲ್ಲಿ ಅದ್ಭುತವಾಗಿ ಒಂದು ಜಾತ್ರಾ ಮಹೋತ್ಸವ ನಡೆಯುವಂಥ ಕಾರ್ಯಕ್ರಮದಲ್ಲಿ ಹಲವಾರು ಸಾವಿರ ಜನ ಭಕ್ತಿಯಾರ್ಥಿಗಳು ಬಂದು ಇವತ್ತು ವ್ಯವಸ್ಥಿತವಾಗಿ ನಮ್ಮ ವಿಶೇಷವಾಗಿ ನಮ್ಮ ಖುಷಿ ಏನಂತಂದರೆ ಬೆಂಗಳೂರು ಗ್ರಾಮದವರು ಎಲ್ಲ ಯುವಕರು, ಹಿರಿಯವರು ಎಲ್ಲರೂ ಸೇರಿಕೊಂಡು ವ್ಯವಸ್ಥಿತವಾಗಿ ಅದ್ಭುತವಾಗಿ ಹೇಳಿದಂಗೆ ಅರೇಂಜ್ಮೆಂಟ್ಸ್ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ದೇವ್ರ ಹೆಂಗೆ ಕರ್ಕೊಂಡು ಹೋಗೋದು ವ್ಯವಸ್ಥಿತವಾಗಿ ಕ್ಲೀನಾಗಿ, ಅಂದರೆ ಸಾರ್ವಜನಿಕರಿಗೆ ತೊಂದರೆ ಆಗ್ದಂಗೆ ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ನಡ್ಕೊಂಡು ಬರ್ತಾಯಿದ್ರೆ ನಾವು ಆ ಬಾಣಂತಮ್ಮ ಮತ್ತು ಕುಮಾರಲಿಂಗೇಶ್ವರ ದೇವರು ನಮ್ಮ ಗ್ರಾಮದ ಎಲ್ಲ ಯುವಕರಿಗಿರ್ಬೋದು, ಹಿರಿಯರಿರ್ಬೋದು, ತಾಯಿ ತಂಗಿರಿರ್ಬೋದು, ಪ್ಲಸ್ ಭಕ್ತಾದಿಗಳು ನನಗೆ ಗೊತ್ತಿರೋಂಗೆ ಚಿಕ್ಕಮಗಳೂರಿಂದನೂ ಕೆಲವು ಜನ ಮಾತಾಡೋದು, ಯಾಕಂದರೆ ನೆಂಟರುಗಳು ಎಲ್ಲ ಈ ಕಡೆ ಕೂತಿರ್ತಾರೆ. ಆಮೇಲೆ ಸಕಲೇಶ್ಪುರ ಅರ್ಕಲೂರಿಂದ ಹಲವಾರು ಜನ ಈ ಕಡೆ ಬಂದು ದೇವರ ಆಶೀರ್ವಾದ ಕೊಡ್ಕೊತಾ ಇದ್ದಾರೆ. ವಿಶೇಷವಾಗಿ ನನಗೆ ಗೊತ್ತಿರೋಂಗೆ ಇದು ನಾನು 2022-23 ಇಸ್ವಿಯಿಂದ ಬರೋಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸ್ಪೋರ್ಟ್ಸ್ ಕಾರ್ಯಕ್ರಮವನ್ನು ಈ ವರ್ಷ ಸೇರಿಕೊಂಡು ವಾಲಿಬಾಲ್ ಆಗಿರ್ಬೋದು, ಲೇಡೀಸಲ್ಲಿ ಸ್ಪೋರ್ಟ್ಸ್ ಆಗಿರ್ಬೋದು, ಥ್ರೋಬಾಲ್ ಆಗಿರ್ಬೋದು, ಈ ಥರ ಒಂದು ರೀತಿಯಲ್ಲಿ ಊರಿನ ಒಗ್ಗಟ್ಟು ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನನ್ನ ಖುಷಿ ಇದೇ ಥರ ಕಾರ್ಯಕ್ರಮಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯವಸ್ಥಿತವಾಗಿ ಆಗಬೇಕು. ನನ್ನ ಹಾಗೆ ಬೋಟಿಂಗ್ ಇತ್ತು, ಬೋಟಿಂಗ್ ಹೋದ್ವಿ, ಚೆನ್ನಾಗಿತ್ತು. ಬೆಳಗ್ಗೆ ತುಂಬ ಜನ ಇದ್ರು, ಚೆನ್ನಾಗಿತ್ತು. ಪೂಜೆ ಎಲ್ಲ ಚೆನ್ನಾಗಿತ್ತು. ಮುಂದಿನ ಥ್ರೋಬಾಲ್ ಪಂದ್ಯ ನವದುರ್ಗ ಎ ವರ್ಸಸ್ ಮಿರಾಕಲ್ ವಾರಿಯರ್ಸ್ ತಂಡದ ಸದಸ್ಯರು ನಾಯಕರೊಂದಿಗೆ ಬಂದು ಕೇಳ್ಕೊಳ್ತಾ ಇದ್ದಾವೆ. ತಮ್ಮೆಲ್ಲರ ಪರವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳ ಪರವಾಗಿ, ಬೆಂಗಳೂರು ಗ್ರಾಮಸ್ಥರ ಪರವಾಗಿ ಜಾತ್ರೆ ಬೆಳಗಿನ ತಾಯಿ ಜಾತ್ರೆ ನಡೆಸ್ತಾರೆ, ಅಂದರೆ ಬಾಣತಮ್ಮನ ಜಾತ್ರೆ. ಮಧ್ಯಾಹ್ನ ನಂತರ 2 ಗಂಟೆ ನಂತರ ಕುಮಾರಲಿಂಗೇಶ್ವರ ಜಾತ್ರೆನ ಒಪ್ಪತ್ತಿಗೆ ನಡೆಸ್ತಾರೆ. ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳಿಗೂ ಊಟದ ವ್ಯವಸ್ಥೆ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನೀರಿನ ವ್ಯವಸ್ಥೆ ಇರ್ಬೋದು, ಅನ್ನದಾನದ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು ಮಾಡಿದ್ದಾರೆ. ಆಮೇಲೆ ದೂರಗಳಿಂದ ಬಂದಂಥ ಭಕ್ತಾದಿಗಳು ಸಹ ಈ ಊಟ ಎಲ್ಲ ಸವಿದು ತುಂಬ ಚೆನ್ನಾಗಿ ರುಚಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಜಾತ್ರೆ ಅಚ್ಚುಕಟ್ಟಾಗಿ ನಡೀತಿದೆ. ಇವತ್ತಿನ ಸಮಾಜದಲ್ಲಿ ಮಕ್ಕಳಿಗೆ ಎಲ್ಲ ಮೊಬೈಲಲ್ಲೇ ಹೋಗಿರ್ತಾರೆ. ಅದನ್ನು ಬಿಟ್ಟು ಈ ಜಾತ್ರಾ ಸನ್ನಿವೇಶವನ್ನು ತೋರ್ಸೋಕ್ಕೆ ಈ ಊರವರು ತುಂಬ ಶ್ರಮ ಪಡ್ತಾ ಇದ್ದಾರೆ. ಹೀಗೆ ಈ ವರ್ಷ ನಮ್ಮ ಬಾಣತಮ್ಮ ಹಾಗೂ ಕುಮಾರಲಿಂಗೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಕ್ರೀಡಾಕೂಟವನ್ನು ಇಟ್ಕೊಂಡಿದ್ದಾರೆ. ವಾಲಿಬಾಲ್ ಹಾಗೂ ಥ್ರೋಬಾಲ್ ತುಂಬ ಸಂತೋಷದ ವಿಷಯ. ಇದು ಏನಪ್ಪ ಅಂದರೆ ಈ ಇವತ್ತು ಪ್ರತಿ ವರ್ಷನೂ ಎಲ್ಲರೂ ನೋಡಿಕೊಂಡು ಪ್ರತಿ ವರ್ಷನೂ ಇದೇ ಥರ ನಡಿಬೇಕು ಅಂತ ನನ್ನ
ಏರ್ಪಡಿಸಲಾಗಿದೆ. ಮುಂದಿನ ಪಂದ್ಯ ನವದುರ್ಗ ಎ ವರ್ಸಸ್ ಮಿರಾಕಲ್ ವಾರಿಯರ್ಸ್ ತಂಡದ ಸದಸ್ಯರು